ಇದೇನು ನಾನೀಗ ಕ್ವಶನ್ಸ್ ಎಲ್ಲ ನಿಮಗೆ ಹೇಳ್ತಾ ಇದ್ದೀನಲ್ಲ, ಇದೊಂಥರ ಮಾಸ್ಟರ್ ಕ್ಲಾಸ್ ಯಾರಿಗೆ 80 ಮಾರ್ಕ್ಸ್ ಬೇಕು, 80 ಸರ್ ನನಗೆ 80 ಇಂಗ್ಲೀಷಲ್ಲಿ ತೊಗೋಬೇಕು, ನನಗೆ ತುಂಬ ಎಕ್ಸಾಮಿಗೆ ಕಡಿಮೆ ಟೈಮ್ ಇದೆ ಅಂತ ಅನ್ನೋರು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ರೆ ಥಿಯರಿ ಸೆಕ್ಷನಲ್ಲಿರ್ತಕ್ಕಂಥ 2 ಮಾರ್ಕ್ಸ್ 3 ಮಾರ್ಕ್ಸ್ ಆ್ಯಂಡ್ 4 ಮಾರ್ಕ್ಸ್ ವಿತ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸನ್ನು ನಾನು ಡಿಸ್ಕಷನ್ ಮಾಡ್ತಾಯಿದ್ದೆ. ಸೆಕೆಂಡ್ PUC ಇಂಗ್ಲೀಷ್ ಸ್ಟಾರ್ಟ್ ಮಾಡೋಣ. ಈಗ ಮೊದಲೇದಾಗಿ ರೋಮಿಯೋ ಜೂಲಿಯೆಟಿಂದ 2 ಮಾರ್ಕ್ಸ್ 1 ಕ್ವೆಶನ್ ಬರ್ತಾ ಇದೆ. ಸೊ 2 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಕ್ವೆಶನ್ ಆ್ಯಂಡ್ ಆನ್ಸರನ್ನು ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ನೀವು ಇದನ್ನು ಕರೆಕ್ಟಾಗಿ ನೋಡಬೇಕು. ರೋಮಿಯೋ ಕಂಪೇರ್ಸ್ ಜೂಲಿಯೆಟ್ ಇನ್ ದ ಪೋಯಮ್ ರೋಮಿಯೋ ಜೂಲಿಯೆಟ್. ಮೆನ್ಷನ್ ಇನ್ ಇಟ್ 2 ಇಮೇಜಸ್. ರೋಮಿಯೋ ಯಾವ ಇಮೇಜಸನ್ನು ಯೂಸ್ ಮಾಡಿಕೊಂಡು ಜೂಲಿಯೆಟನ್ನು ಹೊಗಳ್ತಾನೆ ಅನ್ನೋದನ್ನು ಕಂಪೇರ್ ಮಾಡ್ತಾನೆ ಅನ್ನೋದನ್ನು ಒಂದು ಪ್ರಶ್ನೆ ಇರುತ್ತೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ಇದನ್ನು ನೀವು ನೋಡಬೇಕಾಗುತ್ತೆ. ಮೆನ್ಷನ್ ಇನ್ ಇಟ್ 2 ಎಕ್ಸ್ಪ್ರೆಷನ್ ದ್ಯಾಟ್ ಜೂಲಿಯೆಟ್ ಯೂಸಸ್ ಟು ಗ್ಲೋರಿಫೈ ರೋಮಿಯೋಸ್ ಚಾಮ್ ಇನ್ ದ ಪೋಯಮ್ ರೋಮಿಯೋ ಜೂಲಿಯೆಟ್. ಇಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಓಕೆ. ನೆಕ್ಸ್ಟ್ ಅದಾದ ನಂತರ ರೋಮಿಯೋ ಕಂಪೇರ್ಡ್ ಟು ಅ ಸ್ನೋವಿ ಡವ್ ಆ್ಯಂಡ್ ಕ್ರೌಸ್ ರೆಸ್ಪೆಕ್ಟಿವ್ಲಿ ಇನ್ ದ ಪೋಯಮ್ ರೋಮಿಯೋ ಜೂಲಿಯೆಟ್. ಆನ್ಸರ್ ಇಲ್ಲಿದೆ, ನೀವು ಅದನ್ನು ನೋಡ್ತಾ ಹೋಗಬೇಕು. ಯಾಕಂದರೆ ನಾನು ಆನ್ಸರನ್ನು ಓದ್ತಾ ಹೋದರೆ ಒಂದು 40 ನಿಮಿಷ ವೀಡಿಯೋ ಆಗುತ್ತೆ. ನಾನು ಜಸ್ಟ್ ನಿಮಗೆ ವೀಡಿಯೋದಲ್ಲಿ ಇರ್ತಕ್ಕಂಥ ಕ್ವಶನನ್ನು ಓದಿ ಹೇಳ್ತೀನಿ, ಆನ್ಸರನ್ನು ನೀವೇನು ನೋಡ್ಕೋಬೇಕಾಗುತ್ತೆ. ಮೆನ್ಷನ್ ಇನ್ ಟು ಕ್ವಾಲಿಟೀಸ್ ನೈಟ್ ಅಕಾರ್ಡಿಂಗ್ ಟು ದ ಜೂಲಿಯೆಟ್, ರೋಮಿಯೋ ಆ್ಯಂಡ್ ಜೂಲಿಯೆಟ್ ಈ ಒಂದು ಪದ್ಯದಲ್ಲಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ವಾಟ್ ಡಸ್ ಆಲ್ ದ ವರ್ಲ್ಡ್ ಸ್ಟಾರ್ಟ್ ಡೂಯಿಂಗ್ ಆ್ಯಂಡ್ ಸ್ಟಾಪ್ ಡೂಯಿಂಗ್ ಅಕಾರ್ಡಿಂಗ್ ಟು ಜೂಲಿಯೆಟ್. ಏನು ಮಾಡಬೇಕು, ಏನು ಮಾಡಬಾರ್ದು. ರೋಮಿಯೋ ಬಿಕಮ್ ಸ್ಟಾರ್, ರೋಮಿಯೋ ಸ್ಟಾರ್ ಆದಮೇಲೆ ಏನು ಮಾಡಬೇಕು ಅಂತ ಕ್ವಶನಿಗೆ ಆನ್ಸರ್ ಇಲ್ಲಿ ಕೊಟ್ಟಿದೆ, ನೀವು ಅದನ್ನು ನೋಡ್ಕೋಬೇಕು. ಅದಾದ ನಂತರ 6ನೇ ಕ್ವಶನ್ ನಂಬರ್ 6. ವಾಟ್ ಆರ್ ದ 2 ಥಿಂಗ್ಸ್ ರೋಮಿಯೋ ಇಂಟೆಂಡ್ಸ್ ಟು ಆಫ್ಟರ್ ದ ಮೆಜರ್. ಏನು ಮಾಡ್ತಾನೆ ಇವನು ಅಂತಂದರೆ, ಇವನ ಒಂದು ಇಂಟೆನ್ಷನ್ ಏನಿರುತ್ತೆ, ಇವನು ಹೇಗಾದರೂ ಮಾಡಿ ಡ್ಯಾನ್ಸ್ ಮುಗಿದ್ಮೇಲೆ, ಜೂಲಿಯೆಟ್ನ ಡ್ಯಾನ್ಸ್ ಮುಗಿದ್ಮೇಲೆ ಅವಳು ಕೈ ಹಿಡ್ಕೊಂಡ್ಬಿಟ್ರೆ, ಅವಳು ಕೈ ಹಿಡ್ಕೋಬೇಕು, ಮುಟ್ಟಬೇಕು ಅನ್ನೋಂಥ ಒಂದು ಇಂಟೆನ್ಷನ್ ಇವಂದಿರುತ್ತೆ. ಇದರಲ್ಲಿ ಆನ್ಸರ್ ಕೊಟ್ಟಿದ್ದೇನೆ, ಇಂಗ್ಲೀಷಲ್ಲಿ ನೀವು ನೋಡ್ಕೊಂಬಿಡಿ. ಆನ್ ಚಿಲ್ಡ್ರನ್ ಮೇಲೆ ನೋಡಿ, ನಾವು ಆನ್ ಚಿಲ್ಡ್ರನ್ ಮೇಲೆ ಒಂದು ಇಂಪಾರ್ಟೆಂಟ್ ಕ್ವಶನನ್ನು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಾದಿದೆ. ಸೊ ವಾಟ್ ಆರ್ ದ ರೀಸನ್ಸ್ ಗಿವನ್ ಬೈ ದ ಪ್ರೊಫೆಟ್ ಸೇ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳಲ್ಲ, ಅವರು ದೇವರ ಮಕ್ಕಳು. ದ ಪ್ರೊಫೆಟ್ ಸೇಸ್, ಇಲ್ಲಿ ಕ್ವಶನ್ಗೆ ಆನ್ಸರನ್ನು ಕೊಟ್ಟಿದ್ದೀನಿ, ನೀವು ಅದನ್ನು ನೋಡಬೇಕಾಗುತ್ತೆ. ವಾಟ್ ಮೇ ಪೇರೆಂಟ್ಸ್ ಗಿವ್ ಮೇ ನಾಟ್ ಗಿವ್ ಟು ಚಿಲ್ಡ್ರನ್ ಅಕಾರ್ಡಿಂಗ್ ಟು ದ ಪ್ರೊಫೆಟ್. ಏನು ಕೊಡ್ಬೋದು, ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕ್ವಶನ್ ನಂಬರ್ 3, ಇಲ್ಲಿ ಕ್ವಶನ್ ನಂಬರ್ 3 ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಆನ್ ಚಿಲ್ಡ್ರನ್ ವಾಟ್ ಮೈ ಪೇರೆಂಟ್ಸ್ ಹೌಸ್ ಆ್ಯಂಡ್ ಮೇ ನಾಟ್, ಇಲ್ಲಿ ಕ್ವಶನ್ ಇದೆ, ನೋಡ್ತಾ ಹೋಗಬೇಕು. ಇಲ್ಲಿ ನೋಡಿ ಒಂದು ಸಿಂಪಲ್ ಕ್ವಶನ್, ಇದು ನಾಳೆ ಬರುವಂಥ ಸಾಧ್ಯತೆ ತುಂಬ ಇದೆ. ನನ್ನ ಪ್ರಿಡಿಕ್ಟಬಿಲಿಟಿ. ಬೋ ಅಂತಂದ್ರೇನು, ಆ್ಯರೋ ಅಂತಂದ್ರೇನು, ಇದನ್ನು ರೆಫರ್, ಆ್ಯರೋಸ್, ಬೋಸ್. ಆ್ಯಂಡ್ ಇನ್ನೊಂದು ಆರ್ಚರ್ ಅಂತಂದರೆ ಗಾಡ್, ಆ್ಯರೋಸ್ ಅಂತಂದರೆ ಚಿಲ್ಡ್ರನ್, ಬೋಸ್ ಅಂತಂದರೆ ಯಾರೋ ಕಮೆಂಟ್ ಮಾಡಿ ಹೇಳಬೇಕು ನೀವು ಅಷ್ಟೇ, ಆಯಿತಾ. ನೆಕ್ಸ್ಟ್ ಪ್ರೊಫೆಟ್ ಇನ್ ದ ಆನ್ ಚಿಲ್ಡ್ರನ್ ಹೂ ಬೆಂಡ್ಸ್ ದ ಬೋ ಆ್ಯಂಡ್ ವೈ. ಯಾರು ಬೋನ ಬೆಂಡ್ ಮಾಡ್ತಾರೆ ಅಂತಂದರೆ ನೀವು ಅದನ್ನು ನೋಡಬೇಕು. ಉತ್ತರ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಒಂದು ನಿಮಿಷ. ಸೊ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ಇದನ್ನು ಕ್ವಶನ್ನ ನೀವು ನೋಡ್ತಾ ಹೋಗಿ, ಬೇಕಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಕ್ವಶನನ್ನು ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಸ್ವಲ್ಪ ನಿಮಗಿದು ಸರ್ ನನಗೆ ಸ್ವಲ್ಪ ಟಫ್ ಆಗುತ್ತೆ ಸರ್ ಅಂತನ್ನೋರು ಯಾರಾದರೂ ಇದ್ದರೆ ನೀವು ಇದನ್ನು ಸ್ಕಿಪ್ ಮಾಡಬಹುದು ಅಷ್ಟೆ, ಆಯಿತಾ. ಇಲ್ಲಿ ವಾಟರ್ ಮೇಲೆ ಕ್ವಶನನ್ನು ನಾನು ಕೊಟ್ಟಿದ್ದೀನಿ. ಅಪೋಸ್ಡ್ ಕಮ್ಮ ಲ್ಯಾಂಡ್ ಲಾರ್ಡ್ಸ್, ವಾಟ್ ಡಿಡ್ ಶಿ ಯೂಸ್ ಟು ಅಪೋಸ್ ದೆಮ್ ಕೊಟ್ಟುಬಿಟ್ಟಿದ್ದೀನಿ. ದಲಿತ್ ಬಾಯ್ ಕೊಟ್ಟಿದ್ದೀನಿ ನೋಡಿ. ಬಿಟ್ವೀನ್ ಹೂಮ್ ಡಿಫ್ರೆನ್ಸ್ ಆಫ್ ರೇಸ್ ಕುಡ್ ವಾಟರ್ ಐಡೆಂಟಿಫೈ ಕೊಟ್ಟಿದ್ದೀನಿ, ಆನ್ಸರ್ ಕೊಟ್ಟಿದ್ದೀನಿ ನೋಡಿ. ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀನಿ. ವೇರ್ ಡಸ್ ದ ವಾಟರ್ ಇಟ್ ಇನ್ನೋಸೆಂಟ್ಲಿ ವೇರ್ ಡಸ್ ಇಟ್ ಡ್ಯಾನ್ಸ್ ಇನ್ ಟು. ಸೊ ಒಂದು ನಿಮಿಷ ನಾನು ನಿಮಗೊಂದು ಒಂದು ಅಲರ್ಟ್ನೆಸ್ ಕೊಡಬೇಕಾಗುತ್ತೆ. ರೋಮಿಯೋ ಜೂಲಿಯೆಟ್ ಮೇಲೊಂದು, ವಾಟರ್ ಮೇಲೊಂದು, ಆನ್ ಚಿಲ್ಡ್ರನ್ ಮೇಲೊಂದು, 3 ಕ್ವಶನ್ಸ್ ಅಷ್ಟೇ ಓದ್ಕೊಂಬಿಡಿ. 3 ಚಾಪ್ಟರಿಂದ ಮಾತ್ರ ಅಷ್ಟು ಕ್ವಶನ್ ಓದ್ಕೊಳ್ಳಿ ಸಾಕು. ಬರಿಬೇಕಾಗಿರೋದಷ್ಟು 3, ನಮ್ಗೆ 6 ಮಾರ್ಕ್ಸ್ ಇಲ್ಲಿ ಬಂತು, ಮುಗಿದೋಯ್ತು, ಅಷ್ಟೇ ಸಾಕು. 3 ಮಾರ್ಕ್ಸಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ಇದರಿಂದ ಈ ಒಂದು ಪ್ರಶ್ನೆಯನ್ನು ಓದ್ಕೊಳ್ಳೋಣ. ಕ್ವಶನನ್ನು ಕೊಟ್ಟಿದ್ದೀನಿ. ಹಿಮಾಲಯ ರೀಜನ್ ಅಕಾರ್ಡಿಂಗ್ ಟು ವಂದನಾ ಶಿವ. ನೆಕ್ಸ್ಟ್, ವಾಟ್ ಈಸ್ ದ ರಿಯಲ್ ವ್ಯಾಲ್ಯೂ ಆಫ್ ಅ ಫಾರೆಸ್ಟ್ ಆಸ್ ರಿಯಲೈಸ್ಡ್ ಬೈ ವುಮೆನ್ ಅಕಾರ್ಡಿಂಗ್ ಟು ವಂದನಾ ಶಿವ ಕೊಟ್ಟಿದ್ದೀನಿ. ಇಲ್ಲೆಲ್ಲ ಪ್ರಶ್ನೆ ಕೊಟ್ಟಿದ್ದೀನಿ. ವಂದನಾ ಶಿವ ಸ್ಟಾರ್ಟ್ ನವಧಾನ್ಯ ಫಾರ್ಮ್. ಇದಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಸರ್, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್, ಬರೀಲೇಬೇಕಾಗುತ್ತೆ. ಅದನ್ನು ರೈಟ್ ಶಾರ್ಟ್ ನೋಟ್ ಅನ್ನ ನವಧಾನ್ಯ ಮೂಮೆಂಟ್, ನವಧಾನ್ಯ ಫಾರ್ಮ್ ಬಂದೇ ಬರ್ತೀವಿ. ಎರಡರೂ ಒಂದೇ, ಅದು ಅಷ್ಟೊಂದೇನು ಇದೆಯಲ್ಲ, ನೋಡ್ಬೇಕು ನೀವು ಅದನ್ನು ಅಷ್ಟೇ.
ನೋಡ್ಕೊಳ್ಳಿ ಪ್ರಶ್ನೆಯನ್ನು. ಅರ್ತ್ ಯೂನಿವರ್ಸಿಟಿ ನವಧಾನ್ಯ ಮೂಮೆಂಟ್ ಹೆಲ್ಪ್ಸ್ ಫಾರ್ಮರ್ಸ್ ಅಕಾರ್ಡಿಂಗ್ ಟು ವಂದನಾ ಶಿವ. ಇದೇ ಪ್ರಶ್ನೆ ಅಷ್ಟೇ ಚೇಂಜ್ ಆಗುತ್ತೆ, ಉತ್ತರ ಒಂದೇ ಇರುತ್ತೆ, ನೀವು ಅದನ್ನು ನೋಡಬೇಕಷ್ಟೇ ಅಲ್ವಾ. ರೈಟ್ ಶಾರ್ಟ್ ನೋಟ್ ಆನ್ ಅರ್ತ್ ಡೆಮೋಕ್ರಸಿ. ಪದೇ ಪದೇ ಕ್ವಶನ್ ಅದೇ ಇರುತ್ತೆ, ಉತ್ತರನೂ ಅದೇ ಇರುತ್ತೆ, ನೀವು ನೋಡಬೇಕಷ್ಟೇ ಅದನ್ನು. ಇದಾದ ನಂತರ ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಇದೆ. ನೆಕ್ಸ್ಟ್ ಸನ್ನಿ ಮಾರ್ನಿಂಗ್ ಮೇಲೆ ಕ್ವೆಶನ್ಸ್ ಫಿಕ್ಸ್ ಬರುತ್ತೆ. ಇಂಟ್ರಾಕ್ಷನ್ ಬಿಟ್ವೀನ್ ಲೋರಾ ಆ್ಯಂಡ್ ಗೊಂಜಲೋ ಲೇಬಲ್ಡ್ ಆ್ಯಸ್ ಆ್ಯನ್ ಇಲ್ ನೇಚರ್ಡ್ ಪ್ರಿಲೋಡ್. ಯಾಕೆ ಇಲ್ ನೇಚರ್ಡ್ ಪ್ರಿಲೋಡ್ ಅಂತ ಯಾಕೆ ಪ್ರಿಲೋಡ್ ಮಾಡಿದರು, ಒಂದು ಇಂಟ್ರಡಕ್ಷನ್ ಹಾಕಿದರು ಅಂತ ಒಂದು ಕ್ವಶನ್ ಇದೆ. ನೀವು ನೋಡ್ತಾ ಹೋಗ್ಬೇಕು. ಆನ್ಸರ್ ಕೊಟ್ಟಿದ್ದೀನಿ, ಕರೆಕ್ಟಾಗಿ ಆನ್ಸರ್ ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಮಾಸ್ಟರ್ ಕ್ಲಾಸ್ ಇದು. ಇಷ್ಟು ಕ್ವಶನಿಗೆ ನೀವು ಸಾಕು ನೀವು 80 ಔಟ್ ಆಫ್ 80 ತೆಗೆದುಕೊಳ್ಳಲಿ ಯಾರೂ ನಿಮ್ಮನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೌ ಡಿಡ್ ದ ಗ್ಯಾಲೆಂಟ್ ಯಂಗ್ ಮ್ಯಾನ್ ದ ಸಿಲ್ವರ್ ಮೇಡನ್ ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಡ್ಯೂರಿಂಗ್ ದ ಯೂತ್ ಡೇಸ್. ಯಾವ ರೀತಿ ಅವರು ಇಂಟ್ರಾಕ್ಷನನ್ನು ಮಾಡಿದರು, ಇಂಪಾರ್ಟೆಂಟ್ ಕ್ವಶನ್. ಆಯಿತಾ, ನೋಡಿದ್ರಾ? ಓಕೆ, ನೆಕ್ಸ್ಟ್ ಹೋಗೋಣ. ಹೌ ಡಿಡ್ ಡಾನ್ ಗೊಂಜಲೋ ರಿಕಾಲ್ ದ ಬ್ಯೂಟಿ ಆಫ್ ದ ಸಿಲ್ವರ್ ಮೇಡನ್. ಯಾವ ರೀತಿ ಆತ ಸಿಲ್ವರ್ ಮೇಡನ್ನ ಬ್ಯೂಟಿನ ರಿಕಾಲ್ ಮಾಡ್ಕೋತಾನೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ವಾಟ್ ಸರ್ಕಮ್ಸ್ಟಾನ್ಸಸ್ ಅಕಾರ್ಡಿಂಗ್ ಟು ಗೊಂಜಲೋ ಮೇಡ್ ಇಸ್ ಕಸಿನ್ ರನ್ ಫಾರ್ ಅವೇ. ನೋಡಿ, ಒಂದು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ 4 ಕ್ವಶನ್ ಕೊಟ್ಟಿದ್ದೀನಿ ಅಲ್ವಾ, ಈ 4ರಲ್ಲಿ ಒಂದು ಬಂದೇ ಬರುತ್ತೆ. ಪ್ಲೀಸ್ ಇಷ್ಟನ್ನು ಓದ್ಕೊಂಡ್ಬಿಡಿ, ಸಾಕಾಗುತ್ತೆ. ಇಲ್ಲಿಂದ ನಮಗೆ 3 ಮಾರ್ಕ್ಸ್ ಖಚಿತವಾಗಿ ಬರುತ್ತೆ. ನೆಕ್ಸ್ಟ್ ಅಷ್ಟೇ. 1 ಇಯರ್ ಓಲ್ಡ್ ಮೇಲೆ ನಾನು ಎಷ್ಟು ಕ್ವಶನ್ ಕೊಟ್ಟರು ಎಲ್ಲದಕ್ಕೂ ಆನ್ಸರ್ ಒಂದೇ ಆಗಿರುತ್ತೆ. ಇಲ್ಲಿ ನಮಗೆ 2ನೇ ಕ್ವಶನ್ಗೆ 3 ಮಾರ್ಕ್ಸ್ ಮತ್ತೆ ಬಂತು. ನೀವು ಇದನ್ನು ನೋಡ್ಕೊಳ್ಳಿ. ಲವ್ ಯಾವುದೇ ಕ್ವಶನ್ ಕೊಟ್ಟರು, ಹೇಗೆ ಕೇಳಿದ್ರು, ಉಲ್ಟಾ ಪಲ್ಟಾ ಅವ್ರು ಏನೇ ಮಾಡಿದ್ರು ಕೂಡ ಲವ್ ಅನ್ನೋ ಥೀಮ್ ಮೇಲೇ ಅವರು ಕ್ವಶನನ್ನು ಕೇಳಿರ್ತಾರೆ ಅಷ್ಟೇ. ಡಿಸ್ಕ್ರೈಬ್ ದ ಯೂನಿಕ್ನೆಸ್ ಆಫ್ ದ ಪೋಯೆಟ್ಸ್ ಲವ್. ನೋಡಿ, ಎಕ್ಸ್ಪ್ರೆಸ್ಡ್ ಇನ್ ವೆನ್ ಯುವರ್ ಓಲ್ಡ್. ಆಯಿತಾ, ಇದಕ್ಕೊಂದು ಆನ್ಸರ್. ಇಷ್ಟನ್ನು ನೆನ್ಪಿಟ್ಕೊಂಬಿಡ್ರಿ ನೀವು, ಸಾಕು. ತುಂಬ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಇಷ್ಟೊಂದು ಪ್ಯಾರಾಗ್ರಾಫನ್ನು ನೆನ್ಪಿಟ್ಕೊಂಬಿಡಿ. ಇಲ್ಲಿಂದ ನಮ್ಗೆ 3 ಮಾರ್ಕ್ಸ್ ಸಿಗ್ತಾ ಇದೆ, ಬರೀಲೇಬೇಕಾಗುತ್ತೆ ಇದನ್ನು. ಆಯಿತಾ, ಇದು ನೋಡಿ. ಮತ್ತೆ ಅದಾದ ನಂತರ ಅದೇ ಕ್ವಶನ್ಗೆ ಅದೇ ಉತ್ತರ. ಇಲ್ಲಿ ನೋಡಿ, ಲವ್ ಕಾನ್ಸೆಪ್ಟ್ ಮೇಲೆ ಬಂತ, ಲೇಡ್ ಇನ್ ವೆನ್ ಯುವರ್ ಓಲ್ಡ್. ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಉತ್ತರ ಅದೇ ಇರುತ್ತೆ, ಆಲ್ಮೋಸ್ಟ್ ಸೇಮ್. ಮತ್ತದೇ ಕ್ವಶನ್ಗೆ ಅದೇ ಉತ್ತರ. ಎಕ್ಸ್ಪ್ಲೇನ್ ಹಿಸ್ ಲವ್ ಡಿಫ್ರೆನ್ಸ್ ಫ್ರಮ್ ದ ಅದರ್ಸ್ ಇನ್ ದ ಪೋಯಮ್. ಸಿಂಪಲ್ ಆಗಿರ್ತಕ್ಕಂಥದ್ದು. ಅದೇ 3 ಪ್ರಶ್ನೆಗೆ ಒಂದೇ ಉತ್ತರ ಆಗಿರ್ತಕ್ಕಂಥದ್ದು, ಆದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್. ನೋಡ್ತಾ ಹೋಗಿ ಆನ್ಸರ್. ಹೌ ಡಸ್ ದ ಚೈಲ್ಡ್ಸ್ ಫುಟ್ ಗೆಟ್ ಡಿಫೀಟೆಡ್. ಕ್ವಶನ್ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ವಾಟ್ ಚೇಂಜಸ್ ಡಿ ದ ಫುಟ್ ಅಂಡರ್ಗೋ ಇನ್ ದ ಶೂ ಇನ್ ದ ಪೋಯಮ್ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್. ಕ್ವಶನಿಗೆ ಆನ್ಸರನ್ನು ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ತಾ ಹೋಗಬೇಕಾಗುತ್ತೆ. ಬೇಕಂದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೆಯಲ್ಲ. ಸರಿ, ಇಲ್ಲಿ ಇನ್ನೊಂದು ನಾನು ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಏನು ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್ ಅಂತ ಚಾಪ್ಟರ್ ಇದೆಯಲ್ಲ, ಇಲ್ಲಿ 3 ಕ್ವಶನ್ ಕೊಟ್ಟಿದ್ದೀನಿ, ಇಲ್ಲಿ ಒಂದು ಕ್ವಶನ್ ಬರುತ್ತೆ. ಹಾಗಾಗಿ ಇಲ್ಲಿ ನಮಗೆ 3 ಮಾರ್ಕ್ಸ್ ಫಿಕ್ಸ್ ಆಯಿತು. ನೀವು ಅದನ್ನು ಬಾಯಾಟ ಹಾಕೋಬೇಕಾಗುತ್ತೆ. ನೆಕ್ಸ್ಟ್, ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ತುಂಬ ಇಂಪಾರ್ಟೆಂಟ್. ಇದ್ರ ಮೇಲೆ ಇದು ಪೂರ್ತಿಯಾಗಿರ್ತಕ್ಕಂಥ ಒಂದು ಸಮರಿ ಇದು. ಈ ಸಮರಿಯನ್ನು ನೆನ್ಪಿಟ್ಕೊಂಬಿಡಿ ಸಾಕು. ಯಾವುದೇ ಪ್ರಶ್ನೆ ಕೇಳಿ ಸುಮ್ಮನೆ ಅದನ್ನೊಂದು ಬರೆದ್ಬಿಡಿ, ಸಾಕಾಗುತ್ತೆ. ಅದೇ ಪ್ರಶ್ನೆಗೆ ಅದೇ ಉತ್ತರ. 2 ಪ್ರಶ್ನೆ ಕೊಟ್ಟಿದ್ದೀನಿ, 2ರಲ್ಲಿ 1 ಬರುತ್ತೆ ಅಷ್ಟೇ, ನೆನ್ಪಿಟ್ಕೊಂಬಿಡಿ. ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ. ನೋಡಿ, ರೈಟ್ ನೋಟ್ ಆನ್ ಅ ರೂಲ್ ಆಫ್ ಕೋರ್ಟೇಸಿ ಇನ್ ಜಪಾನ್. ನೋಡ್ತಾ ಹೋಗಬೇಕಾಗುತ್ತೆ. ಉತ್ತರ ಕೊಟ್ಟಿದ್ದೀನಿ. ವಾಟ್ ಆರ್ ದ ಬೋವಿಂಗ್ ರೂಲ್ಸ್ ಇನ್ಸೈಡ್ ದ ಜಪಾನ್ ಫ್ಯಾಮಿಲಿ. ಯಾವ ರೀತಿ ಬೋವ್ ಮಾಡ್ತಾರೆ ಅವರು, ಬ್ರದರ್ಸ್ಗೆ ಯಾವ ರೀತಿ, ಒಂಥರ ಅವರು ಸಿಸ್ಟರ್ಗೆ ಯಾವ ರೀತಿ ಬೋವ್ ಮಾಡ್ತಾರೆ, ಬೇರೆ ಅನ್ನೋನ್ ಪರ್ಸನ್ಗೆ ಯಾವ ರೀತಿ ಬೋವ್ ಮಾಡ್ತಾರೆ ಅಂತ. ಬೋವ್ ಅಂದರೆ ಬಾಗುವುದು, ತಲೆ ಬಾಗುವುದು, ಅದು ಒಂದು ಕಲ್ಚರ್ ಅವ್ರದ್ದು. ವೈ ಬೋವಿಂಗ್ ಇಸ್ ಡಿಫಿಕಲ್ಟ್ ಫಾರ್ ಅ ವಿಸಿಟರ್ ಟು ಲರ್ನ್ ಅಕಾರ್ಡಿಂಗ್ ಟು ಜಾರ್ಜ್ ಮೈಕಸ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಮೇಲ್ಗಡೆ ಇರ್ತಕ್ಕಂಥದ್ದು ಇಲ್ಗಡೆ ಸ್ವಲ್ಪ ಸಿಮಿಲರ್ ಆಗುತ್ತೆ. ಆನ್ಸರ್ಸ್ ಬೋತ್ ಆರ್ ಸೇಮ್. ರೈಟ್ ನೋಟ್ ಆನ್ ಅ ಬಿಹೇವಿಯರ್ ಆಫ್ ಅ ನಾರಾಸ್ ಡೀರ್ ಯಾವ ರೀತಿ ಅದಕ್ಕೆ ನೀವೇನಾದರೂ ತಿನ್ನಿಸಿ ಹಾಕಿಬಿಟ್ರೆ ಯಾವ ರೀತಿ ಅದು ಬಾಗುತ್ತೆ ಅನ್ನೋದನ್ನು ಇಲ್ಲಿ ಕ್ವಶನ್ ಇಲ್ಲ, ಆನ್ಸರ್ನ ನಾವು ಮಾಡಬೇಕಾಗುತ್ತೆ. ಹೌ ಡು ದ ಜಪಾನ್ ಬಿಹೇವ್ ಬಿಫೋರ್ ಆ್ಯಂಡ್ ಆಫ್ಟರ್ ದ ಅರೈವಲ್ ಆಫ್ ಬಸ್. ಇಲ್ಲಿ ಕ್ವಶನ್ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಡಿಸ್ಕ್ರೈಬ್ ದ ಬಿಹೇವಿಯರ್ ಆಫ್ ಓಕೆ ನೋಡಿ ಕ್ವಶನ್ಸನ್ನು ನೋಡಿ. 4 ಮಾರ್ಕ್ಸ್ ಕ್ವೆಶನ್. 2 ಡಿಯರ್ ಮೇಲೆ ಒಂದು ಫಿಕ್ಸ್ ಕ್ವೆಶನ್. ನೀವು ಅದನ್ನು ಓದಬೇಕಾಗತ್ತೆ. ನಿಮ್ಮ ಒಂದು 80 ಮಾರ್ಕ್ಸ್ ನೀವು ತಗೋಬೇಕಂತಂದರೆ
ಮೊನಾಕೋ ವಾಸ್ ಕಾಲ್ಡ್ ಟಾಯ್ ಕಿಂಗ್ಡಮ್ ಅಥವಾ ಟಾಯ್ ಅಂತ ಇದೆಯಲ್ಲ, ಇಲ್ಲಿ ಟೈನಿ ಕಿಂಗ್ಡಮ್ ಅಂತ ಕೇಳ್ಬೋದು. ಅದನ್ನು ನೀವು ಬರಿಬೇಕಾಗುತ್ತೆ. ಸೊ ಮೊನಾಕೋನ ಡಿಸ್ಕ್ರೈಬ್ ಮಾಡಿ ಅಂತ ಕೊಟ್ಟರು ಇದನ್ನೇ ಬರಿಬೇಕು, ಟಾಯ್ ಕಿಂಗ್ಡಮ್ ಅಂತ ಕೊಟ್ಟರು ಇದನ್ನೇ ಬರಿಬೇಕು, ಟೈನಿ ಕಿಂಗ್ಡಮ್ ಅಂತ ಕೊಟ್ಟರು ಇದನ್ನೇ ಬರೀರಿ ಅಷ್ಟೇ. ಯು ಕಾಂಟ್ ಟರ್ನ್ ಸ್ಟೋನ್ ಪ್ಯಾಲೇಸ್ ಬೈ ಆನೆಸ್ಟ್ ಲೇಬರ್ಸ್, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಇನ್ ರೆಫರೆನ್ಸ್ ಟು ಡಿಯರ್. ಮೇಲೆ ಏನಿತ್ತಲ್ಲ, ಮೇಲ್ಗಡೆ ಇರ್ತಕ್ಕಂಥದ್ದಕ್ಕೆ ಒಂದು 4 ಲೈನ್ ಜಾಸ್ತಿ ಮಾಡಿ ಇದೇ ಆನ್ಸರ್ ಆಗಿರುತ್ತೆ. ಇಷ್ಟನ್ನು ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ಇವನ್ ಆಫ್ಟರ್ ಸೆವರಲ್ ಅಟೆಂಪ್ಟ್ಸ್ ಟು ಕ್ಯಾರಿ ಔಟ್ ಡೆತ್ ಸೆಂಟೆನ್ಸ್, ದ ಪ್ರಿನ್ಸ್ ಆಫ್ ಮೊನಾಕೋ ವಾಸ್ ನಾಟ್ ಸಕ್ಸಸ್ಫುಲ್, ಗಿವ್ ರೀಸನ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ. ಇಂಪ್ರಿಸನ್ಮೆಂಟ್ ಕೊಡುವಲ್ಲಿ ಏನೇನು ಅಸಫಲತೆ ಆಗುತ್ತೆ ಅಂತೆಲ್ಲ ಬರೀಬೇಕಾಗುತ್ತೆ. ರೈಟ್ ನೋಟ್ ಆನ್ ಗೇಮಿಂಗ್ ಹೌಸಸ್, ಸ್ಪೆಷಲ್ ರೆಫರೆನ್ಸ್ ಟು ಮೊನಾಕೋ. ಇಲ್ಲಿ ನೋಡಿ, ಒಂದನೇ ಪ್ಯಾರಾಗ್ರಾಫಲ್ಲಿ ಏನಿತ್ತಲ್ಲ, ಒಂದನೇ ಪ್ಯಾರಾಗ್ರಾಫಲ್ಲಿ ಇರ್ತಕ್ಕಂಥ ಆನ್ಸರನ್ನೇ ಇಲ್ಲೇ ಮತ್ತೆ ನಾವು ನೋಡಿದ್ದೀವಿ ಅಷ್ಟೇ. ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಈ ಒಂದು ಆನ್ಸರನ್ನು ಬರೆದಿರ್ತೀವಿ, ನೋಡಬೇಕಾಗತ್ತೆ. ಡೂ ಯು ಅಗ್ರಿ ವಿತ್ ದ ರೀಸನ್ ಪ್ರೊವೈಡೆಡ್ ಬೈ ಕ್ರಿಮಿನಲ್ ಫಾರ್ ನಾಟ್ ರನ್ನಿಂಗ್ ಅವೇ ಫ್ರಮ್ ದ ಪ್ರಿಸನ್? ಇಲ್ಲಿ ಕ್ವಶನನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ವೈ ವಾಸ್ ದ ಡೆತ್ ಸೆಂಟೆನ್ಸ್ ಕನ್ವರ್ಟೆಡ್ ಇನ್ ಟು ದ ಲೈಫ್ ಇಂಪ್ರಿಸನ್ಮೆಂಟ್? ಅದೇ ನಾನು ಮೊದಲೇ ಒಂದು ಕ್ವಶನ್ ನಾವು ಡಿಸ್ಕಷನ್ ಮಾಡಿದ್ವಿ ನೋಡಿ, ಏನೇನು ಅಸಫಲತೆ ಆಯಿತು ಅವನಿಗೆ ಡೆತ್ ಸೆಂಟೆನ್ಸಿಂದ ಇಂಪ್ರಿಸನ್ಮೆಂಟ್ ಕೊಡಲಿಕ್ಕೆ ಯಾಕೆ ಅಂತ. ಆ ಪ್ರಶ್ನೆ ಈ ಪ್ರಶ್ನೆ ಸೇಮ್, ಉತ್ತರ ಸೇಮ್. ನೆಕ್ಸ್ಟ್ ಸಂಡೇ ಮಾರ್ನಿಂಗನ್ನು ನೋಡೋದಾದರೆ ಇಲ್ಲೆಷ್ಟು ಒಂದು 6 ಕ್ವಶನ್ಸ್ ಇದೆಯಲ್ಲ, 6 ಕ್ವಶನಲ್ಲಿ 3 ಕ್ವಶನ್ ಮಾತ್ರ ನಮಗೆ ಸಿಮಿಲರ್ ಆಗಿರುತ್ತೆ. ನೀವು ಕ್ವಶನನ್ನು ಕರೆಕ್ಟಾಗಿ ನೋಡ್ಕೊಂಡಾಗ ಗೊತ್ತಾಗುತ್ತೆ. ಸನ್ನಿ ಮಾರ್ನಿಂಗ್ ಮೇಲೆ ಡಿಸ್ಕ್ರೈಬ್ ಹೌ ಡಾನ್ ಗೊನ್ಸಲೋ ಗ್ಲೋರಿಫೈಸ್ ಹಿಸ್ ಕಸಿನ್ ಡೆತ್. ಅವನು ಯಾವ ರೀತಿ ತನ್ನ ಕಸಿನ್ ಡೆತ್, ತಂದೆ ಡೆತ್ತನ್ನು ಯಾವ ರೀತಿ ಕಸಿನ್ ಅಂತ ಹೇಳಿ ಹೇಳ್ತಾನೆ. ಇನ್ನೊಂದು ನೆಕ್ಸ್ಟ್ ನೋಡೋದಾದರೆ, ಹೌ ಡಸ್ ಡೊನಾಲೋರಾ ಡೆಕೋರೇಟ್ ಹರ್ ಓನ್ ಫ್ಯೂನರಲ್ ಇನ್ ದ ಪ್ಲೇಯರ್ ಸನ್ನಿ ಮಾರ್ನಿಂಗ್. ಅವನೊಂದು ಹೇಳ್ಕೊತಾನೆ, ಇವಳೊಂದು ಹೇಳ್ಕೊತಾಳೆ, ಹೀಗೆ ರೀತಿ ಸಿಲ್ವರ್ ಮೇಡನ್ ಸತ್ಲು ಅಂತ. ಡಾನ್ ಗೊನ್ಸಲೋ ಡೊನಾಲೋರಾ ಔಟ್ ವಿಟ್ ಈಚ್ ಅದರ್ ವೇವಿಂಗ್ ಸ್ಟೋರೀಸ್ ಅಬೌಟ್ ದೇರ್ ಓನ್ ಡೆತ್ಸ್ ಎಲಾಬ್ರೇಟ್. 2 ಪ್ರಶ್ನೆಗಳ ಮಿಕ್ಸ್ಚರ್ ಇಲ್ಲಿದೆ ಅಷ್ಟೇ. ಮೇಲ್ಗಡೆ ಏನು 2 ಪ್ರಶ್ನೆ ಡಿಸ್ಕಷನ್ ಮಾಡಿದ್ವಲ್ಲ, ಅದರ ಮಿಕ್ಸ್ಚರ್ ಇಲ್ಲಿದೆ ಅಷ್ಟೇ. ಬಿಟ್ವೀನ್ ಲೋರಾ ಆ್ಯಂಡ್ ಗೊಂಜಲೋ, ಹೂಸ್ ನರೇಟಿವ್ ಆಫ್ ದ ಓನ್ ಡೆತ್ ಡಿಡ್ ಯು ಲೈಕ್ ಆ್ಯಂಡ್ ಮೋಸ್ಟ್ ಆ್ಯಂಡ್ ವೈ? ಇಲ್ಲಿ ಕ್ವಶನನ್ನು ಜಸ್ಟ್ ಸ್ಕಿಪ್ ಮಾಡ್ಬೋದು, ಇದನ್ನು ನೋಡ್ಬೋದು. ಕ್ರಿಟಿಕಲ್ ಅನಾಲಿಸಿಸಲ್ಲಿ ಜಸ್ಟ್ ಒಂದು ರೀಡ್ ಕೊಡಿ, ಇದಕ್ಕೆ ಓದ್ಕೊಂಬಿಡಿ ಅಷ್ಟೇ. ಡೂ ಯು ಅಗ್ರಿ ಅ ಪ್ಲೇಸ್ ಸನ್ನಿ ಮಾರ್ನಿಂಗ್ ಡೀಲ್ಸ್ ವಿತ್ ದ ಹ್ಯೂಮನ್ ವೀಕ್ನೆಸ್? ಇದೊಂದು ಪ್ರಶ್ನೆ ನೋಡಿ ಅಷ್ಟೇ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪ್ರಶ್ನೆ. ಸನ್ನಿ ಮಾರ್ನಿಂಗ್ ರಿವಾಲ್ವ್ಸ್ ಕೌನ್ಸಿಲಿಂಗ್ ಒನ್ಸ್ ಓನ್ ಐಡೆಂಟಿಟಿ ಡಿಸ್ಕಸ್. ಇಲ್ಲಿ ಇಬ್ಬರು ಡಿಸ್ಕಷನ್ ಯಾವ ರೀತಿ ಅವರು ಹೈಡ್ ಮಾಡ್ಕೋತಾರೆ ಒಂದು ತಮ್ಮ ಐಡೆಂಟಿಟಿ ಅನ್ನೋದನ್ನು ಕ್ವಶನ್ ಕೇಳಿದ್ದಾರೆ. ದ ಗಾರ್ಡನರ್. ನೆಕ್ಸ್ಟ್ ಕ್ವಶನ್ ತುಂಬ ಇಂಪಾರ್ಟೆಂಟ್. ದ ಗಾರ್ಡನರ್. The old man's arrival led to many changes. Owner's life illustrate with the reference to the garden. ಇಲ್ಲಿ ಸಿಂಪಲ್ ಕ್ವಶನ್. ಓಲ್ಡ್ ಮ್ಯಾನ್ ಬರ್ತಾನೆ ಗಾರ್ಡನ್ಗೆ, ತುಂಬ ಓನರ್ಸ್ ಲೈಫಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ, ಬರೀಬೇಕಾಗುತ್ತೆ. ವೀಡಿಯೋನ ಕೊನೆ ತನಕ ನೋಡಿ, ಅಂದಾಗ ಮಾತ್ರ ಆಗುತ್ತೆ. ಒಂದು 13 ನಿಮಿಷ ಆಗಿದೆ ಇಷ್ಟೊತ್ತಿಗಾಲೆ, ನೀವು ವೀಡಿಯೋನ ಕೊನೆ ತನಕ ನೋಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದಾರೆ. ದ ರೈವಲ್ರಿ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಕೀಪ್ಸ್ ಮೂವಿಂಗ್ ಫ್ರಮ್ ದ ವಿಸಿಬಲ್ ಡಾಮಿನ್ ಟು ದ ವಿಸಿಬಲ್. ಕಮೆಂಟ್, ಇದಕ್ಕೊಂದು ಕಮೆಂಟ್ ಹಾಕಿ ಅಂತ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್, ಡಿಸ್ಕ್ರೈಬ್ ದ ಕಾಂಪಿಟೇಷನ್ ಬಿಟ್ವೀನ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ ಆಫ್ಟರ್ ತಮ್ಮಣ್ಣ ಬಿಗನ್ ಟು ಕಂಪೋಸ್ ಸಿಂಗ್ ಬ್ಯಾಲೆಟ್ಸ್. ತಮ್ಮಣ್ಣ ಆ್ಯಂಡ್ ಬಸವಯ್ಯ ಅಡಾಪ್ಟ್ ಮೆನಿ ಮೆಥಡ್ಸ್ ಟು ಡಿಫೀಟ್ ಈಚ್ ಅದರ್. ತುಂಬ ಒಬ್ರಿಗೊಬ್ಬರು ಅಡಾಪ್ಟ್ ಮಾಡ್ಕೋತಾರೆ, ಯಾವ ರೀತಿ ಅವರು ಒಬ್ರಿಗೊಬ್ಬರು ಸೋಲಿಸ್ಬೇಕಂತ. ಮ್ಯಾನ್ ಲೀವ್ಸ್ ಫಾರ್ ಸಮ್ ಕೈಂಡ್ ಆಫ್ ವೆಗನ್ಫುಲ್ನೆಸ್ ವಿತೌಟ್ ದ. ಈ ಒಂದು ಕ್ವಶನನ್ನು ನೋಡ್ತೀವಿ. ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಕ್ವಶನ್, ಈ ಒಂದು ಕ್ವಶನನ್ನು ನೋಡಿ. ಡಿಸ್ಕ್ರೈಬ್ ದ ವ್ಯೂಸ್ ಆಫ್ ಅ ಬಾರ್ಜಸ್ ಪೋಯಟ್ರಿ ಆನ್ ಪೋಯಟ್ರಿ. ಇಲ್ಲಿ ಕೊಟ್ಟಿದ್ದೀನಿ. ಬುಕ್ಸ್ ಮೇಲೆ ಒಂದು ಥಾಟ್. ಪೋಯಟ್ರಿ ಬುಕ್ಸ್ ಎಲ್ಲ ಒಂದೇ ಆಗುತ್ತೆ, ಬಟ್ ಸ್ವಲ್ಪ ಮಿಕ್ಸ್ಚರ್ ಮಾಡಿ ಬರೀಬೇಕಾಗುತ್ತೆ ಅಷ್ಟೇ. ಕ್ವಶನ್ ಕೊಟ್ಟಿದ್ದೀನಿ. ಮೆಮೊರಿ ಎಕ್ಸ್ಪ್ಲೈನ್. ದ ಮಾಡರ್ನ್ ಡೆವಲಪ್ಮೆಂಟ್ ಇನ್ ಕಮ್ಯುನಿಕೇಷನ್. ಈ ಒಂದು ಕ್ವಶನ್, ಅದು ಬುಕ್ಸ್ ಮೇಲೆ ಏನಿದೆಯಲ್ಲ ಅದು ಇದೇ ಕ್ವಶನ್ಗೆ ಆನ್ಸರ್ ಆಗುತ್ತೆ. ದ ವೋಟರ್, ತುಂಬ ಇಂಪಾರ್ಟೆಂಟ್. ಇಲ್ಲಿ ಎಕ್ಸ್ಪ್ಲೇನ್ ದ ಚೇಂಜಸ್ ಹ್ಯಾಡ್ ಕಮ್ ಇನ್ ಟು ದ ಥಿಂಕಿಂಗ್ ಆಫ್ ಯುಮೋಫಿಯಾ ಇನ್ ವೋಟರ್. ಪ್ರಶ್ನೆಯನ್ನು ನೋಡ್ತಾ ಹೋಗಿ.
ರೈಟ್ ನೋಟ್ ಆನ್ ರೂಫೋಸ್ ಹೋಗೋಕ್ಕೆ ಇಂಪಾರ್ಟೆಂಟ್ ಪ್ರಶ್ನೆ, ನಾಳೆ ಕೇಳುವಂಥ ಸಾಧ್ಯತೆ ಇದೆ, ನೀವು ಅದನ್ನು ಓದಲೇಬೇಕಾಗುತ್ತೆ ಒಂದು ಸಲ. ಸೊ ಮಾರ್ಕಸ್ ಇಬೆ ಈಸ್ ಎ ಮ್ಯಾನಿಪ್ಯುಲೇಟಿವ್ ಪೊಲಿಟಿಷಿಯನ್ ಡಿಸ್ಕಸ್, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಮಾಡಲ್ ಕ್ವಶನ್ ಪೇಪರಲ್ಲೂ ಕೂಡ ಕೇಳಿದ್ರು, ನೋಡಿ ಅದನ್ನು. ರೈಟ್ ನೋಟ್ ಆನ್ ಅ ಡಿಸ್ಕಷನ್ ದಟ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ರೂಫ್ ಆ್ಯಂಡ್ ಎಲ್ಡರ್ಸ್ ಇನ್ ಅ ವಿಲೇಜ್. ಡಿಸ್ಕ್ರೈಬ್ ದ ಮೀಟಿಂಗ್ ಬಿಟ್ವೀನ್ ರೂಫ್ ಆ್ಯಂಡ್ ಪಿಯೋಪೋ ಕ್ಯಾಂಪಿಂಗ್ ಲೀಡರ್. ಪಿಯೋಪೋ ಕ್ಯಾಂಪಿಂಗ್ ಲೀಡ್ರಿಗೆ ಹೋಗಿ ಅವನು ನಾನು ಲಂಚ ತಗೊಳ್ಳಲ್ಲ, ನಾನು ಓಟ್ ಹಾಕಲ್ಲ ನಿಮಗೆ ಅಂತ ಒಂದು ಡಿಸ್ಕಷನ್ ನಡೆಯುತ್ತಲ್ಲ, ಓಕೆ ಅಂತ ನೋಡ್ಕೊಳ್ಳಿ ಅಷ್ಟೇ. ಅದಾದ ನಂತರ ಡಿಸ್ಕ್ರೈಬ್ ದ ಡೇ ಎಲೆಕ್ಷನ್ ಆಫ್ ಯುಮೋಪಿಯಾ. ಬಿಹೇವಿಯರ್ ಆಫ್ ರೂಫ್ ಆನ್ ದ ಡೇ ವೋಟಿಂಗ್ ಡೇಯಲ್ಲಿ ಅವನು ಒಂದು ಬಿಹೇವಿಯರ್ ಯಾವ ರೀತಿ ಇರುತ್ತೆ. ನೀದರ್ ಎಲ್ಡರ್ಸ್ ಆಫ್ ದ ವಿಲೇಜ್ ನಾರ್ ರೂಫ್ ಎಸ್ಕೇಪ್ ಫ್ರಮ್ ದ ಗೆಟಿಂಗ್ ಕರಪ್ಟೆಡ್ ಡ್ಯೂರಿಂಗ್ ದ ಎಲೆಕ್ಷನ್ಸ್ ಡಿಸ್ಕಸ್. ರೂಫ್ ಈಸ್ ಅನ್ ಇಂಟೆಲಿಜೆಂಟ್ ಮ್ಯಾನಿಪ್ಯುಲೇಟರ್. ಏನು ಪೊಲಿಟಿಕಲ್ ಮ್ಯಾನಿಪ್ಯುಲೇಟರ್ ಅಂತ ನೋಡಿದ್ವಿ, ಇಲ್ಲಿ ಇಂಟೆಲಿಜೆಂಟ್ ಜಸ್ಟ್ ವರ್ಡ್ಸ್ ಅಷ್ಟೇ ಚೇಂಜ್ ಆಗುತ್ತೆ, ಆನ್ಸರ್ ಮಾತ್ರ ಸೇಮ್ ಇರುತ್ತೆ. ವೇರ್ ದಿಸ್ ಅ ವೀಲ್, ಪಿ ಸಾಯಿನಾಥ್. ಕ್ವಶನನ್ನು ಹಿಮಾಲಯನ್ ಅಚೀವ್ಮೆಂಟ್ ಫಾರ್ ವುಮೆನ್ ಪುಡ್ಕೊಟ್ಟಾಯಿ ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೇನೆ. ಆಲ್ಮೋಸ್ಟ್ ಕ್ವೆಶನ್ ಸಿಮಿಲರ್ ಇರುತ್ತೆ, ನೀವು ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ. ವಾಟ್ ಆರ್ ದ ಎಕನಾಮಿಕ್ ಇಂಪ್ಲಿಕೇಶನ್ಸ್ ಆಫ್ ಸೈಕ್ಲಿಂಗ್ ಅಕಾರ್ಡಿಂಗ್ ಟು ಪಿ ಸಾಯಿನಾಥ್. ವೇರ್ ದೆರ್ ಇಸ್ ಅ ವೀಲ್ ಇನ್ಕ್ಲೂಡಿಂಗ್ ಇಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ, ನೋಡ್ತಾ ಹೋಗಿ ಅಷ್ಟೇ. ಅರಿವೋಳಿ ಏಕಮ್ ಮೋಟಿವೇಟಿಂಗ್ ವುಮೆನ್ ಟು ಲರ್ನ್ ಸೈಕ್ಲಿಂಗನ್ನು ಕಲೀಲಿಕ್ಕೆ ಒಂದು ಮೋಟಿವೇಶನ್ ಕೊಡ್ತಾರೆ ಅವರು, ಅದಕ್ಕೊಂದು ಮೋಟಿವೇಟಿಂಗ್. ನೆಕ್ಸ್ಟ್, ಅ ಹಂಬಲ್ ವೆಹಿಕಲ್ ಲೈಕ್ ಅ ಸೈಕಲ್ ಕ್ಯಾನ್ ವರ್ಕ್ ವಂಡರ್ಸ್ ಇನ್ ಎಂಪವರಿಂಗ್ ರೂರಲ್ ಎಕ್ಸ್ಪ್ಲೇನ್. ಓಕೆ, ಈಗ 4 ಮಾರ್ಕ್ಸಿನ ಕ್ವಶನ್ ನಿಮಗೆ ಯಾವ್ದು ಈಸಿ ಆಗುತ್ತೆ? ನಿಮಗೆ 2Dಯರ್ ಮೇಲೆ, ಗಾರ್ಡನರ್ ಮೇಲೆ, ವೋಟರ್ ಮೇಲೆ, ಸನ್ನಿ ಮಾರ್ನಿಂಗ್ ಮೇಲೆ. ಇದನ್ನು ಈಸಿ ಆದರೆ ನೀವು ಇಷ್ಟನ್ನು ನೀವು ಬರ್ಕೋಬೋದು. ನೀವು ವೇರ್ ದೆರ್ ಇಸ್ ಅ ವೀಲ್ ಬಿಟ್ಟರು ನಡೆಯುತ್ತೆ, ವಂದನಾ ಶಿವ ಚಾಪ್ಟರ್ ಮೇಲೆ ಬಿಟ್ಟರು ನಡೆಯುತ್ತೆ. ನಿಮ್ಗೆ ಯಾವುದು ಕಷ್ಟ ಆಗುತ್ತಲ್ಲ, ಆ ಕಷ್ಟ ಆಗುವಂಥದ್ದನ್ನು ಬಿಡಿ. ಕತೆ ಯಾವ್ದು ನೆನಪಿರುತ್ತೆ, ಯಾವುದೇ ಕ್ವಶನ್ ಕೇಳಿದ್ರು ಸಮರಿಗಳನ್ನು ಬೈ ಹಾಟ್ ಹಾಕೊಳ್ಳಿ, ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಓದಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.